ಒಂದೇ ಊರು, ಎದುರು-ಬದುರು ಮನೆಗಳು. ಒಂದು ಮನೆಯಲ್ಲಿ ಸಂಭ್ರಮದ ಮದುವೆ, ಇನ್ನೊಂದು ಮನೆಯಲ್ಲಿ ಸಾವು. ಎರಡೂ ಒಂದೇ ಸಮಯದಲ್ಲಿ ನಡೆದ್ರೆ ಏನಾಗ್ಬಹುದು? ನಟ ಜೀವಾ ಅವರ ಹೊಸ ಸಿನಿಮಾ ತಲೈವರ್ ತಂಬಿ ತಲೈಮಾಯಿಲ್ ಹೇಗಿದೆ? ಇದು ನಗಿಸುತ್ತಾ ಅಥವಾ ಕಾಡುತ್ತಾ? ಬನ್ನಿ ರಿವ್ಯೂ ನೋಡೋಣ. ಈ ಸಿನಿಮಾದ ಕಥೆ ಎರಡು ಕುಟುಂಬಗಳ ನಡುವಿನ ಹಳೆಯ ದ್ವೇಷದ ಬಗ್ಗೆ ಹೇಳುತ್ತದೆ. ಒಂದು ಮನೆಯಲ್ಲಿ ಮದುವೆಯ ತಯಾರಿ ನಡೆಯುತ್ತಿದ್ದರೆ, ಅದೇ ಸಮಯದಲ್ಲಿ ಎದುರು ಮನೆಯಲ್ಲಿ ಒಬ್ಬರು ತೀರಿ ಹೋಗ್ತಾರೆ. ವಿಶೇಷ ಅಂದ್ರೆ ಮದುವೆ ಮತ್ತು ಅಂತ್ಯಕ್ರಿಯೆ ಎರಡೂ ಒಂದೇ ಮುಹೂರ್ತದಲ್ಲಿ ನಡೆಯಬೇಕಿರುತ್ತೆ. ಈ ಗೊಂದಲದ ನಡುವೆ ಊರಿನ ನಾಯಕನಾಗಿ ಜೀವಾ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತಾರೆ ಅನ್ನೋದೇ ಈ ಸಿನಿಮಾದ ಕಥೆ. ಪ್ಲಸ್ ಪಾಯಿಂಟ್ಸ್: ಮಲಯಾಳಂ ಶೈಲಿಯ ಫ್ಯಾಮಿಲಿ ಡ್ರಾಮಾಗಳಂತೆ ಈ ಸಿನಿಮಾವನ್ನು ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಲು ಪ್ರಯತ್ನಿಸಿದ್ದಾರೆ. ಸಿನಿಮಾ ಶುರುವಾಗುವ ರೀತಿ ಮತ್ತು ಪಾತ್ರಗಳ ಪರಿಚಯ ತುಂಬಾ ಚೆನ್ನಾಗಿದೆ. ಮದುವೆ ಮನೆ ಮತ್ತು ಸಾವು ಸಂಭವಿಸಿದ ಮನೆಯ ನಡುವಿನ ಸನ್ನಿವೇಶಗಳು ಕುತೂಹಲ ಮೂಡಿಸುತ್ತವೆ. ಜೀವಾ ಅವರು ಊರಿನ ನಾಯಕನ ಪಾತ್ರದಲ್ಲಿ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ. ಇನ್ನುಳಿದ ಪೋಷಕ ಪಾತ್ರಗಳು ಕೂಡ ಕಥೆಗೆ ಜೀವ ತುಂಬಿವೆ. ಮೈನಸ್ ಪಾಯಿಂಟ್ಸ್: ಮೊದಲಾರ್ಧದಲ್ಲಿದ್ದ ವೇಗ ಮತ್ತು ಕುತೂಹಲ ಎರಡನೇ ಭಾಗದಲ್ಲಿ ಇಲ್ಲದಂಟಾಗುತ್ತದೆ. ಕಥೆ ಸ್ವಲ್ಪ ಹಳಿ ತಪ್ಪಿದಂತೆ ಭಾಸವಾಗುತ್ತದೆ. ಕೆಲವು ಸೀನ್ಗಳು ಮತ್ತು ಕ್ಲೈಮ್ಯಾಕ್ಸ್ ದೃಶ್ಯಗಳು ತುಂಬಾ ಸಹಜವಾಗಿ ಮೂಡಿಬಂದಿಲ್ಲ, ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತವೆ. ಸಿನಿಮಾದಲ್ಲಿ ಬರುವ ಕೆಲವು ರಾಜಕೀಯ ಸಂಭಾಷಣೆಗಳು ಕಥೆಗೆ ಅಷ್ಟಾಗಿ ಪೂರಕವಾಗಿಲ್ಲ ಮತ್ತು ವಿವಾದಾತ್ಮಕವಾಗಿವೆ. ತಲೈವರ್ ತಂಬಿ ತಲೈಮಾಯಿಲ್ ಒಂದು ವಿಭಿನ್ನವಾದ ಫ್ಯಾಮಿಲಿ ಡ್ರಾಮಾ. ನೀವು ಒಂದು ವಿಭಿನ್ನವಾದ ಹಳ್ಳಿ ಸೊಗಡಿನ ಫ್ಯಾಮಿಲಿ ಡ್ರಾಮಾ ನೋಡಬೇಕು ಅಂದುಕೊಂಡಿದ್ದರೆ ಈ ಸಿನಿಮಾ ನಿಮಗೊಂದು ಗುಡ್ ಚಾಯ್ಸ್. ಕ್ಲೈಮ್ಯಾಕ್ಸ್ ಸ್ವಲ್ಪ ಸಾಧಾರಣ ಎನಿಸಿದರೂ ಸಿನಿಮಾ ನೀಡುವ ಇಮೋಷನ್ಸ್ ಮತ್ತು ಜೀವಾ ಅವರ ಆಕ್ಟಿಂಗ್ ನಿಮ್ಮನ್ನು ಪೂರ್ತಿ ಸಿನಿಮಾ ನೋಡುವಂತೆ ಮಾಡುತ್ತೆ. ಮನೆಯವರೆಲ್ಲರೂ ಒಟ್ಟಾಗಿ ಕುಳಿತು ನೋಡಬಹುದಾದ ಒಂದು ಕ್ಲೀನ್ ಸಿನಿಮಾ ಇದಾಗಿದೆ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಒಮ್ಮೆ ಟ್ರೈ ಮಾಡಬಹುದು. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.